ಈ ನಮ್ಮದು ಒಂದು ಸ್ಟಾಪ್ ಲಾಸ್. ಈ ಸ್ಟಾಪ್ ಲಾಸ್ ಅಲ್ಲೂ ಟರ್ಮ್ಸ್ ಕಂಡೀಷನ್ ಇರುತ್ತೆ. ಈ ಸ್ಟಾಪ್ ಲಾಸ್ ಕೆಳಗಡೆ ಬಂತು, ಇಲ್ಲಿಂದ ಬಂದು ವಾಪಸ್ ಹೋಗುತ್ತೆ. ಸಮ್ ಟೈಮ್ ಈ ಸ್ಟಾಪ್ ಲಾಸ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನಿಮ್ಗೆ ಯಾರು ಇಲ್ಲೋರ್ಗು ಹೇಳಿರಲ್ಲ, ಇಲ್ಲವರೆಗೆ ಯಾರು ಹೇಳಿರಲ್ಲ ನಿಮಗೆ. ಸ್ಟಾಪ್ ಲಾಸ್ ಅಂದರೆ ಓನ್ಲಿ ನಾಟ್ ಸ್ಟಾಪ್ ಲಾಸ್. ಈ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸಿಚುವೇಶನ್ ಡಿಪೆಂಡ್ ಆಗುತ್ತೆ. ಈ ಒಂದು ಸ್ಟಾಕ್ ಬಂತು, ಸಿಚುವೇಶನ್ ಏನಿದೆ ಅನ್ನೋದ್ರ ಮೇಲೆ ಇದು ಸ್ಟಾಪ್ ಲಾಸ್ ಅಂತ ಡಿಸೈಡ್ ಆಗುತ್ತೆ. ಇಲ್ಲ ಅಂದರೆ ಸುಮಾರು ಸ್ಟಾಕ್ ನೀವು ನೋಡಿರ್ಬೋದು, ಈ ಸ್ಟಾಪ್ ಲಾಸ್ ಕೆಳಗಡೆ ಹಿಟ್ಟಾಗಿ ಕೆಳಗಡೆ ಬಂದು ಮತ್ತೆ ವಾಪಸ್ ಹೋಗಿರುತ್ತೆ. ಸಿಚುವೇಶನ್ನ ನಾನು ನೋಡ್ತೀನಿ ಇಲ್ಲಿ ಏನು ಸಿಚುವೇಶನ್ ಇದೆ ಅಂತ, ಅವಾಗ ಈ ಸ್ಟಾಪ್ ಲಾಸ್ ಕ್ಯಾನ್ಸಲ್ ಆಗುತ್ತೆ. 2-3 ದಿವಸ ವೇಟ್ ಮಾಡಿದ್ರೆ ಇದೇ ವಾಪಸ್ ಮತ್ತೆ ಬರುತ್ತೆ. ಲೈಕ್ ಮೊನ್ನೆ ಎಲೆಕ್ಷನ್ ಆಯ್ತು, ನಿಮಗೆ ಎಲ್ಲ ಸ್ಟಾಪ್ ಲಾಸ್ ಬ್ರೇಕ್ ಆಗಿದೆ ಅವಾಗ ನಿಫ್ಟಿದು. ಬಟ್ ಸಿಚುವೇಶನ್ ಮ್ಯಾಟರ್ ಆಗುತ್ತೆ ಅಲ್ಲಿ. ನಮ್ಮ ಸ್ಟಾಪ್ ಲಾಸ್ ಪ್ರಕಾರ ನಿಫ್ಟಿ 21,800 ಒಂದು ದಿವಸ ಇದ್ರ ಕೆಳಗಡೆ ಕ್ಲೋಸಿಂಗ್ ಆದರೆ ಕೆಳಗಡೆ ಬರುತ್ತೆ ಮಾರ್ಕೆಟ್. ಅಗೇನ್ 21 ಅಲ್ಲ 20,800 ಇದೆ. ಇಲ್ಲಿ ಬಂದರೆ ಮಾರ್ಕೆಟ್ ವರ್ಸ್ಟ್ ಕಂಡೀಷನ್. ಬಟ್ ಬಂತಿದೆ, ಎಲ್ಲ ಬ್ರೇಕ್ ಮಾಡ್ತು. ಆಲ್ಮೋಸ್ಟ್ ನನಗೆ ಮಟ್ಟಿಗೆ 20,400 ಏನೋ ಲೋ ಆಗಿದೆ. ಬಟ್ ಇದು ಸಿಚುವೇಶನ್ಗೆ ಸ್ಟಾಪ್ ಲಾಸ್ ಚೇಂಜ್ ಆಗಿದೆ ಅಲ್ಲ, ಇದು ಸಿಚುವೇಶನ್ಗೆ ಈ ಸ್ಟಾಪ್ ಲಾಸ್ ಅಲ್ಲ. ನಾರ್ಮಲ್ ಟೈಮಲ್ಲಿ ಇದೇ ಸ್ಟಾಪ್ ಲಾಸ್, ಬಟ್ ಸಿಚುವೇಶನ್ನ ಅನಲೈಸ್ ಮಾಡಬೇಕಾಗುತ್ತೆ. ಈ ಸಿಚುವೇಶನ್ ಬಂದಾಗ ಸ್ಟಾಕಲ್ಲೂ ಸೇಮ್ ಥಿಂಗ್, ಸ್ಟಾಪ್ ಲಾಸ್ ಬಂತು, ಸ್ಟಾಪ್ ಲಾಸ್ ಕೆಳಗಡೆನೂ ಹೋಯ್ತು. ಬಟ್ ಸ್ಟಿಲ್ ಸಿಚುವೇಶನ್ ನೋಡಿದಾಗ ಇದು ನಮಗೆ ಈ ಸ್ಟಾಪ್ ಲಾಸ್ ಜಸ್ಟ್ ಟೆಂಪ್ರರಿ ತರ ಬಂದು ಮತ್ತೆ ಮೇಲೆ ಬರುತ್ತೆ. ಆಮೇಲೆ ನಮ್ಗೆ ಏನು ಗೊತ್ತಾಗುತ್ತೆ ಅಂದ್ರೆ ಇದು ಹೌದು, ಇದು ನಿಜವಾಗ್ಲೂ ಸ್ಟಾಪ್ ಲಾಸ್ ಬ್ರೇಕ್ ಆಗಿದೆಯಾ, ಟೆಂಪ್ರರಿ ಬ್ರೇಕ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ಡಿಸಿಷನ್ ತಗೋತೀವಿ. ಹಂಗಾಗಿ ಫಿಕ್ಸ್ ಸ್ಟಾಪ್ ಲಾಸ್ ಇರಲ್ಲ.